ಕೆಲವು ಮಂಗಳಮುಖಿಯರು ಬೈಕ್ ನಲ್ಲಿ ಹೋಗ್ತಾ ಇದ್ದ ಒಬ್ಬ ವ್ಯಕ್ತಿಯ ಹತ್ರ ದುಡ್ಡು ಕೇಳ್ತಾ ಇದ್ರು. ಆದ್ರೆ ಅವನು ಅವರನ್ನ ಇಗ್ನೋರ್ ಮಾಡಿ ಮುಂದೆ ಹೊರಟೋಗ್ತಾನೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಒಂದು ಕಪ್ಪು ನಾಯಿ ಅವನ ಬೈಕ್ ಟೈರ್ ಹತ್ರ ಬರುತ್ತೆ. ಇದರಿಂದ ಬೈಕ್ ಆಕ್ಸಿಡೆಂಟ್ ಆಗಿ ಅವನು ಅಲ್ಲೇ ಪ್ರಾಣ ಬಿಡ್ತಾನೆ. ಆದ್ರೆ ಇದ್ದಕ್ಕಿದ್ದ ಹಾಗೆ ಅವನಿಗೆ ಎಚ್ಚರ ಆಗುತ್ತೆ. ಇದೆಲ್ಲ ಒಂದು ಕೆಟ್ಟ ಕನಸು ಅಂತ ಅವನಿಗೆ ಅನ್ಸುತ್ತೆ. ಆದ್ರೂ ಕೂಡ ಅವನು ಮುಂದೆ ಹೋಗಿ ನೋಡಿದಾಗ ಅವನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗೋಗುತ್ತೆ. ಅಲ್ಲಿದ್ದ ಜನರೆಲ್ಲ ಅವನ ಡೆಡ್ ಬಾಡಿ ಮುಂದೆ ಕೂತು ಅಳ್ತಾ ಇದ್ರು. ಅವನು ತಕ್ಷಣ ಬಾಲ್ಕನಿಯಿಂದ ಆಚೆ ನೋಡ್ತಾನೆ. ಅಲ್ಲಿ ಜನ ಅವನ ಡೆಡ್ ಬಾಡಿಗೆ ಅಂತಿಮ ನಮನ ಸಲ್ಲಿಸ್ತಾ ಇದ್ರು. ತನ್ನ ಜೊತೆ ಇದೆಲ್ಲ ಏನಾಗ್ತಾ ಇದೆ ಅಂತ ಅವನಿಗೆ ಸ್ವಲ್ಪನೂ ಅರ್ಥ ಆಗ್ತಾ ಇರ್ಲಿಲ್ಲ. ಅವನು ಮತ್ತೆ ರೆಡಿಯಾಗಿ ಅದೇ ಬೈಕ್ ನಲ್ಲಿ ಅದೇ ಜಾಗಕ್ಕೆ ಬರ್ತಾನೆ. ಮತ್ತೆ ಅದೇ ಮಂಗಳಮುಖಿಯರು ಅವನ ಹತ್ರ ಬರ್ತಾರೆ. ಈ ಸಾರಿ ಕೂಡ ಅವನು ಅವರನ್ನ ಇಗ್ನೋರ್ ಮಾಡಿ ಮುಂದೆ ಹೋಗಕ್ಕೆ ಟ್ರೈ ಮಾಡ್ತಾನೆ. ಮತ್ತೆ ಅದೇ ಕಪ್ಪು ನಾಯಿ ಅವನ ಟೈರ್ ಹತ್ರ ಬರುತ್ತೆ. ಆದ್ರೆ ಈ ಸಾರಿ ಅವನು ಹೇಗೋ ತನ್ನ ಪ್ರಾಣ ಉಳಿಸಿಕೊಂಡು ಸೇಫ್ ಆಗಿ ಮುಂದೆ ಹೊರಟೋಗ್ತಾನೆ. ಆ ವ್ಯಕ್ತಿ ಹುಷಾರಾಗಿ ತನ್ನ ಆಫೀಸ್ಗೆ ತಲುಪ್ತಾನೆ. ಆದ್ರೆ ಅಲ್ಲಿ ಕೂಡ ಅವನಿಗೆ ವಿಚಿತ್ರವಾದ ಘಟನೆಗಳು ನಡೆಯಕ್ಕೆ ಶುರುವಾಗುತ್ತೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅವನ ಫ್ರೆಂಡ್ಸ್ ಕೂಡ ಯಮರಾಜನ ದೂತರಾಗಿ ಅವನ ಕಣ್ಣು ಮುಂದೆ ಬರ್ತಾ ಇದ್ರು. ಆಕ್ಚುಲಿ ಆ ವ್ಯಕ್ತಿ ಮೊದಲೇ ಸತ್ತೋಗಿದ್ದ. ಅದಕ್ಕೆ ಅವನ ಆತ್ಮನ ಕರ್ಕೊಂಡು ಹೋಗಕ್ಕೆ ಅಂತ ಯಮರಾಜ ಇಬ್ಬರು ದೂತರನ್ನ ಕಳಿಸಿದ್ದ. ಇದರ ನೆಕ್ಸ್ಟ್ ಪಾರ್ಟ್ ಬೇಕು ಅಂದ್ರೆ ಈಗಲೇ ಕಮೆಂಟ್ ಮಾಡಿ.